ಅಮ್ಮ, ಯಾವ ತಾಯಿ ಹೆತ್ತ ಮಗಳೋ ಗೊತ್ತಿಲ್ಲ, ಇಬ್ರು ಚಿಕ್ಕ ಮಕ್ಕಳ ಜೊತೆಗೆ ನಿನ್ನೆಯಿಂದ ಇಲ್ಲೇ ಇದೆಯಾ? ನೀವು ಯಾವ ಕಷ್ಟದಲ್ಲಿದ್ದೀರೋ ಗೊತ್ತಿಲ್ಲ, ಆದರೆ ಹೀಗೆ ದೇವಸ್ಥಾನದಲ್ಲಿ ಇರಬಾರ್ದಮ್ಮ. ಕತ್ಲೆ ಆದಮೇಲೆ ದೇವರಿಗೆ ರಕ್ಷಣೆ ಇಲ್ಲ. ಹೆಣ್ಣು ಜೊತೆಗೆ ಇಬ್ರು ಮಕ್ಕಳಿದ್ದಾರೆ. ನೀನೇನು ಅಂದ್ಕೊಳ್ಳಲ್ಲ ಅಂದರೆ ನಮ್ಮ ಮನೆಗೆ ಬರಮ್ಮ. ನಮ್ಗೇನು ಆಗಲ್ಲ ಪುರೋಹಿತ್ರೆ, ನಮ್ಮನ್ನ ಹೀಗೆ ಇರೋದಕ್ಕೆ ಬಿಡಿ ಸಾಕು. ನಾವ್ ಯಾರಿಗೂ ಭಾರ ಆಗ್ಬೇಕು ಅನ್ಕೋತಿಲ್ಲ ರೀ. ಭಗವಂತನ ದಯೆಯಿಂದ ನಮ್ಗೆ ಯಾವ ಕೊರತೆನೂ ಇಲ್ಲಮ್ಮ. ನಿಮ್ಗೆ ಯಾವುದೋ ಒಂದು ಆಧಾರ ಸಿಗೋವರೆಗೂ ನಮ್ಮ ಮನೇಲಿ ಇರಿ, ಆಮೇಲೆ ಹೊರಟೋಗ್ಬೋದಂತೆ. ಇಲ್ಲ ರೀ, ನಮ್ಮ ಮನೆ ಇದೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ನಮಗ್ ಮನೆ ಎಲ್ಲಿದೆ ಅಣ್ಣ? ನಾಣಿ ಅಂಕಲ್ ಮನೆಯಲ್ಲಿ ಬಾಡಿಗೆಗೆ ಇರ್ತಿದೀವಲ್ಲ, ಮತ್ತೆ ಆ ಮನೆಗೆ ವಾಪಸ್ ಹೋಗೋಣ. ಹೋದ್ರೆ ಪೊಲೀಸರು ಬರ್ತಾರೆ ಅಲ್ವಾ ಅಭಿ? ಬಂದ್ರೆ ಬರ್ಲಿ ಬಿಡಮ್ಮ, ನಾವೇನು ತಪ್ಪು ಮಾಡಿಲ್ಲ. ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ನಿಂಗೂ ತಂಗಿಗೂ ಜೊತೆಯಾಗಿ ನಾನು ಇಡ್ತೀನಿ. ಇಲ್ಲ ಅಭಿ, ಅನವಶ್ಯಕವಾಗಿ ನಿಮ್ ಭವಿಷ್ಯ ಹಾಳಾಗತ್ತೆ. ನೀನು ಹಿಂಗೆ ನೋವು ಪಡ್ತಿದ್ರೆ ನಮಗೆ ಭವಿಷ್ಯ ಇರಲ್ಲ ಅಮ್ಮ. ನಾವಿರೋದು ನಿನಗೆ ಕಷ್ಟ ಕೊಡೋಕ್ಕಲ್ಲ, ನೀ ಸಂತೋಷವಾಗಿರ್ಬೇಕು, ಆಗಲೇ ನಾವು ಚೆನ್ನಾಗಿರ್ತೀವಿ. ಆಹಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಆಲೋಚನೆ! ಎಲ್ಲ ಭಗವಂತನಿಚ್ಛೆ. ಹೌದಮ್ಮ, ಅಣ್ಣ ಹೇಳ್ದಾಗೆ ನಾವು ಆ ಮನೆಗೆ ಹೋಗೋಣ. ನಮ್ಮ ಹತ್ರ ಪೊಲೀಸರು ಬರ್ದಾಗ ಮಾಡ್ತೀನಿ ಅಂತ ಅಜ್ಜಿ ಹೇಳಿದ್ರು. ಅವ್ರು ಹೇಳಿದ್ರು ಹೇಳ್ದೇ ಇದ್ರು, ಪೊಲೀಸರು ಬಂದ್ರು ಬರ್ಲಿಲ್ಲ ಅಂದ್ರು, ಎಲ್ಲ ನಾನು ನೋಡ್ಕೋತೀನಮ್ಮ. ನಿನಗೂ ತಂಗಿಗೂ ಕೊರತೆ ಆಗ್ದಾಗೆ ನೋಡ್ಕೋತೀನಿ. ನಾವು ನಮ್ಮ ಮನೆಗೆ ಹೋಗೋಣ ಅಮ್ಮ. ರತ್ನದಂಥ ಮಕ್ಕಳನ್ನ ಹೆತ್ತಿದ್ಯಮ್ಮ. ಭಯಂಕರವಾದ ನರಕದಿಂದ ಕಾಪಾಡೋನೇ ಪುತ್ರ ಅಂತಾರೆ. ಬದುಕಿರೋ ನಿನಗೆ ಈ ಭೂಲೋಕ ನರಕದಿಂದ ಕಾಪಾಡ್ತೀನಿ ಅಂತ ನಿನ್ನ ಮಗ ಹೇಳ್ತಿದ್ದಾನೆ. ಅದೃಷ್ಟವಂತೆ ತಾಯಿ, ಮಕ್ಕಳು ಹೇಳ್ದಾಗೆ ಮನೆಗೆ ಹೋಗಮ್ಮ. ಹೋಗೋಣ ಅಮ್ಮ, ಪ್ಲೀಸ್. ಬಾಮ್ಮ. ಪ್ಲೀಸ್ ಅಮ್ಮ, ನಡಿ ಹೋಗೋಣ. ಹೋಗ್ ಬರ್ತೀನಿ ಪುರೋಹಿತ್ರೆ. ಶುಭವಾಗ್ಲಿ ತಾಯಿ. ಆ ಭಗವಂತನ ಆಶೀರ್ವಾದ, ಕೃಪಾ ಕಟಾಕ್ಷ ಸದಾ ನಿಮ್ಗಿರುತ್ತೆ. ಹೋಗ್ ಬನ್ನಿಮ್ಮ. ನಡೀರಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚಲುವೆ. ಯಾರೆ ನೀನು ರೋಜಾ ಹೂವೆ, ಮಲ್ಲಿಗೆ ಹೂವೆ, ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆವೋ ಚಲುವೆ, ಚಲುವಿನ ಹೂವೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ. ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ. ಬಿಲಾ ನಗದು ಇಲ್ಲಿನ ಹುಡುಕ್ತಾ ಇದ್ದೀನಿ, ಅದನ್ನ ನೀವು ನೋಡ್ಬೇಕು ಅಂತ. ತಮಾಷೆ ಅನ್ನಿಸ್ತಿದ್ಯಾ ನಿಮಗೆ? ಇಲ್ಲಿನ ಬೆಕ್ಕನ್ನ ನೋಡೋದಕ್ಕೆ ನಾವು ಬರ್ಬೇಕಾ? ಅದೇನ್ ಮೇಡಮ್, ಯಾವಾಗ್ಲೂ ಹೈ ವೋಲ್ಟೇಜ್ ಅಲ್ಲೇ ಇರ್ತೀರಾ. ಕೂಲ್ ಆಗಿರಿ, ರಿಲ್ಯಾಕ್ಸ್. ಮೊದಲು ನೋಡಿ ಆಮೇಲೆ ಮಾತಾಡಿ. ಬನ್ನಿ ಬನ್ನಿ ಪ್ರಕಾಶ್, ಬಾಬಾ ಬಾಬಾ.
ಏನಪ್ಪ ಬಂಗಾರ, ಸ್ವಲ್ಪ ನಿನ್ ತಲೆ ಮೇಲೆತ್ತಿ ಮೇಡಮ್ಗೆ ನಿನ್ ಮುಖ ತೋರಿಸು. ಇವನ ಯಾರ್ ನಿತ್ಯ? ಇವನೊಬ್ಬ ಫ್ರಾಡ್ ಮಾಮ್. ಜೈಗೆ ಅಗೇನೆಸ್ಟ್ ಆಗಿ ಕೊಟೇಶನ್ ಹಾಕಿ ಟೆಂಡರ್ ಹೊಡಿಬೇಕು ಅಂತ ಅನ್ಕೊಂಡಿದ್ದ. ಇವನನ್ನ ನೀವು ಹೊಡೆದು ಆ ಟೆಂಡರ್ ಜೈಗೆ ಬರೋ ಹಾಗೆ ಮಾಡಿದ್ರೆ ರೈಟ್? ಏನ್ ನಡೀತು ನಿತ್ಯ? ಮಾಮ್, ಮೇಡಮ್, ನಾನು ಹೇಳ್ತೀನಿ. ಜೈ ಒಂದು ಟೆಂಡರ್ಗೆ ಕೊಟೇಶನ್ ಹಾಕಿ ಅಲ್ಲಿಗೆ ಹೋಗ್ತೇನೆ ಮಕ್ಳಿಗೋಸ್ಕರ, ಐ ಮೀನ್ ದಿವ್ಯಾಗೋಸ್ಕರ ಸ್ಕೂಲ್ ಹೋದ. ಅವತ್ತೇ ಅನ್ಸುತ್ತೆ ನೀವು ಆ ಮಕ್ಳಿಗೋಸ್ಕರ ಸ್ಕೂಲ್ಸ್ ಎಲ್ಲ ಹುಡುಕಿದ್ರಿ. ಜೈನ ಹೇಗಾದ್ರೂ ಇಂಪ್ರೆಸ್ ಮಾಡಬೇಕು ಅಂತ ನಿತ್ಯ ಮೇಡಮ್ ಜೈ ಪರವಾಗಿ ಕೊಟೇಶನ್ ಹಾಕಿ ಜೈ ಬರಲಿಲ್ಲ ಅಂತ ಇವನಿಗೆ ಬರಬೇಕಾಗಿರೋ ಟೆಂಡರ್ನ ತಾನು ತಗೊಂಡು ಜೈ ಕೊಟ್ಲು. ಆ ಕೋಪನ ಮನಸ್ಸಲ್ಲಿ ಇಟ್ಕೊಂಡು ಇವನು ಜೈನ ಮರ್ಡರ್ ಮಾಡಬೇಕು ಅನ್ಕೊಂಡ. ಹೌ ಡೇರ್ ಯು ಐ ಸೇ? ನನ್ ಜೈನೇ ಮರ್ಡರ್ ಮಾಡ್ಬೇಕು ಅನ್ಕೊಂಡ್ಯಾ ನೀನ? ಅಯ್ಯೋ ಓ, ಅರೆ ಪ್ರಕಾಶ, ಈ ಹಿಂಸೆ ಏನಯ್ಯ ನೋಡಕ್ಕೆ ಆಗ್ತಿಲ್ಲ. ಅಹಿಂಸೋ ಪರಮಧರ್ಮ ಅಂತಾರೆ. ನಿಲ್ಸಯ್ಯ, ಏನ್ ನೋಡ್ತಾ ಇದ್ಯಾ? ಮೇಡಮ್ ಪ್ಲೀಸ್ ನಿಲ್ಲಿಸಿ. ನಮ್ಮ ಮುಂದೆ ನೀವು ಈ ಥರ ಕೈ ಮಾಡಬಾರ್ದು. ಯುನೋ ನನ್ ಜೈನೇ ಸಾಯಿಸ್ಬೇಕು ಅನ್ಕೊಂಡಿದ್ದ. ಇವನ ನಾನ್ ಸಾಯಿಸ್ಬಿಡ್ತೀನಿ. ವೇಟ್ 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 ವೇಟ್. ವೇಟ್ ಮಿಸ್ ನಿತ್ಯ ಶ್ರೀನಿವಾಸ್, ವೇಟ್. ಇವನು ಜೈನ ಸಾಯಿಸ್ಬೇಕು ಅನ್ಕೊಂಡ, ಆದ್ರೆ ಇವ್ರ ಹುಡುಗರನ್ನ ಹೊಡೆದು ಜೈ ಎಸ್ಕೇಪ್ ಆದ. ಅಂದ್ರೆ ಜೈ ಬದುಕೇ ಇದ್ದಾನೆ, ಅದಕ್ಕೆ ಇವನು ಬದುಕಿದ್ದಾನೆ, ರೈಟ್? ಆದ್ರೂ ಸರಿ, ಇವನಿಗೆ ಬದುಕೋ ಅರ್ಹತೆ ಇಲ್ಲ. ನನ್ ಜೈ ಮೇಲೆ ಕೈ ಮಾಡ್ದವನ್ನ ಸಾಯಿಸ್ತೇನೆ, ಬಿಡೋದಿಲ್ಲ. ಕಾನೂನು ಮಾಡ್ಬೇಕಾಗಿರೋ ಕೆಲಸ ನೀವು ಮಾಡ್ತೀನಿ ಅಂದ್ರೆ ಕಾನೂನು ಕೈ ಕಟ್ಕೊಂಡು ನೋಡ್ತಾ ಸುಮ್ನಿರಲ್ಲ ಮಿಸ್ ನಿತ್ಯ ಶ್ರೀನಿವಾಸ್. ನಿತ್ಯ, ಕಾಮ್ ಡೌನ್. ಜೈ ಸೇಫ್ ಅಂತ ಹೇಳ್ತಾ ಇದ್ದಾರಲ್ವಾ? ಕಮ್ ಬ್ಯಾಕ್. ACP ಅವರೇ, ಇವಾಗ ಜೈಯಲ್ಲಿದ್ದಾನೆ? ಹೇಳ್ತೀನಿ ಮೇಡಮ್, ಆದರೆ ಹೇಳೋಕೆ ಮುಂಚೆ ನೀವು ನಂಗೊಂದು ಪ್ರಾಮಿಸ್ ಮಾಡಬೇಕು. ಏನು? ಇವನನ್ನ ನೀವೇನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡಬೇಕು. ಯಾಕೆ ಅಂದರೆ ನಿಮ್ಮ ಡಾಟರ್ ತಮ್ಮ ಕೋಪನ ತಡ್ಕೊಳಕ್ಕಾಗದೆ ಹೊರಗೆ ಹಾಕಿದ್ಲು, ಆದರೆ ನೀವು ಹೊರಗೆ ಹಾಕ್ತೇನೆ ಕಂಟ್ರೋಲ್ ಮಾಡ್ಕೊಂಡಿದ್ದೀರ. ಹೊರಗೆ ಹಾಕ್ದಿರೋ ನಿಮ್ಮ ಕೋಪನ ನಾನು ಕ್ಯಾಚ್ ಮಾಡಿದೆ. ಮೇಡಮ್, ನಾನು ಸುಮ್ಮನೆ IPS ಆಗಿಲ್ಲ, UPSCಲಿ ಇಟ್ಟಿದ್ದ ಎಲ್ಲ ಟೆಸ್ಟ್ನೂ ಪಾಸ್ ಆಗಿದ್ದೀನಿ. ಅಷ್ಟು ಗಮನಿಸಕ್ಕಾಗಲ್ವಾ? ನಿಮಗೆ ತುಂಬ ಇಷ್ಟ ಆಗಿರೋ ನಿಮ್ಮ ದೊಡ್ಡ ಮಗಳು ಕಂಡ ನಿಮ್ಮ ಏಕಲವ್ಯ ಶಿಷ್ಯ ಜೈ ಸೂರ್ಯ ಮೈ ಮೇಲೆ ಕೈ ಮಾಡಿದ್ರು ಅಂದರೆ
ನೀವು ಹೇಗೆ ಸುಮ್ಮನಿರ್ತೀರ? ನೀವು ಮನ್ಸು ಮಾಡಿದ್ರೆ ಇವನ್ ಡೆಡ್ ಬಾಡಿ ಕೂಡ ನಮಗೆ ಸಿಗಲ್ಲ. ಆದರೆ ಜೈ ಕೇಸ್ ಕ್ಲೋಸ್ ಮಾಡಬೇಕು ಅಂದರೆ ಇವನು ನಮಗೆ ಜೀವಂತವಾಗಬೇಕು. ಸೊ ಜೈ ಹೇಗಿದ್ದಾನೆ? ಮಾತು ಕೊಡ್ತೀರಾ ಅಲ್ವಾ? ಜೈ ಸೇಫ್ ಆಗಿರ್ಬೇಕು. ಅದರ್ವೈಸ್ ನಿಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಕೂಡ ಇವನನ್ನು ಕಾಪಾಡೋದಕ್ಕಾಗಲ್ಲ. ಕೊನೆಗೆ ಆ ದೇವ್ರೆ ಅಡ್ಡ ಬಂದ್ರು ಸರಿ, ಇವನನ್ನ ಸಾಯಿಸ್ಬೇಕಾಗತ್ತೆ. ಇವನು ಹೇಳ್ತಿರೋದನ್ನ ನೋಡಿದ್ರೆ ಜೈಗೆ ತುಂಬ ಇಂಜುರಿ ಆಗಿರೋ ಹಾಗಿದೆ. ಯಾವುದೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೋತಿರ್ಬೋದು. ಈ ವಿಷಯ ನಿಮಗೆ ಗೊತ್ತಾದ್ರೆ ಗಾಬರಿ ಆಗ್ತೀರಾ ಅಂತ ನಿಮಗೆ ಇನ್ಫಾರ್ಮ್ ಮಾಡ್ದೇನೆ ಫೋನ್ ಆಫ್ ಮಾಡ್ಕೊಂಡಿರ್ಬೋದು. ಅಂದ್ರೆ ಅಂದ್ರೆ ನನ್ ಜೈ ಹಾಸ್ಪಿಟಲ್ ಅಲ್ಲಿ ಇದ್ದಾನಾ? ಯಾವ ಹಾಸ್ಪಿಟಲ್? ಅದನ್ನೇ ಎಂಕ್ವೈರಿ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಾದ ತಕ್ಷಣನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇನ್ನು ನೀವು ಹೊರಡ್ಬೋದು. ನಿಮ್ಮ ಕಾನೂನನ್ನ ಗೌರವಿಸಿ ಇವಾಗ ಸೈಲೆಂಟ್ ಆಗಿ ಹೋಗ್ತಾ ಇದೀವಿ ACP ಅವರು. ಜೈ ಸೇಫ್ ಆಗಿಲ್ಲ ಅಂತ ಏನಾದರೂ ಗೊತ್ತಾದ್ರೆ ನೀವು ಕೈ ಕಟ್ಕೊಂಡು ಕೂತ್ಕೊಂಡ್ರು, ಕೈಯಲ್ಲಿ ಆಯುಧ ಹಿಡ್ಕೊಂಡು ಬಂದ್ರು, ಇವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಡಿ ನಿತ್ಯ. ಮೂರ್ಖ ಶತಮೂರ್ಖ. ಯಾರ ಜೊತೆ ಜಗಳ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲ. ಆ ಟೆಂಡರ್ ಬರಲಿಲ್ಲ ಅಂದ್ರೂ ಬದುಕ್ತ್ಯಾ. ಜೈನ ಟಚ್ ಮಾಡಿ ಆ ಟೆಂಡರ್ ತಗೊಂಡು ಹೇಗೆ ಬದುಕ್ತೀಯ ತಂದೆ? ಅರೆ ಇಷ್ಟು ಚಿಕ್ಕ ಲಾಜಿಕ್ ಹೇಗೆ ಮಿಸ್ ಆದೆ ನೀನು? ಅವ್ರೇನ್ ಸರ್ ಆ ಥರ ಮಾತಾಡ್ತಾರೆ? ದುಡ್ಡಿರೋರಲ್ವಾ, ದುಡ್ಡಿರೋರು ಹಾಗೇ ಇರ್ತಾರೆ. ದುಡ್ಡಲ್ಲಿ ಅವ್ರು ಏನು ಬೇಕಾದರೂ ಕೊಂಡ್ಕೋತಾರೆ. ನಿನ್ನ, ನನ್ನ, ಲಾಯರ್ನ, ಕೊನೆಗೆ ನ್ಯಾಯನ್ನೂ ಕೊಂಡ್ಕೋತಾರೆ. ಇಲ್ಲಿಂದ ಜೈಗೋಸ್ಕರ ಹಾಸ್ಪಿಟಲ್ ಸುತ್ತಾ ತಿರುಗಬೇಕು. ಜೈ ಕಾಣಿಸ್ತಿದ್ದಾಗೇನೆ ತಿರುಪತಿಗೆ ಹೋಗಿ ತಲೆಮುಡಿ ಪೂರ್ತಿ ಸಮರ್ಪಿಸ್ಬೇಕು. ಅಂದ್ರೆ ನೀವು ಗುಂಡೋಡಿಸ್ಕೊಂತೀರಾ ಸರ್? ಗುಂಡು ಹೊಡೆಸ್ಕೊಳ್ಳೋದು ನಾನಲ್ಲ, ನೀನು. ಅಬ್ಬಾ, ಏನೋ ಹೊಟ್ಟೆಗೇನು ಇಲ್ದೇ ಇರೋರ್ ಹಾಗೆ ಬಕಾಸುರನ್ ಹಾಗೆ ಹಾಕಿ ತಿಂತಿದ್ದೀರಲ್ರಿ ನೀವು. ನಿಜವಾಗ್ಲೂ ಹಸಿವಾಗಿದೆಯಾ? ಆ ನಿತ್ಯ ಟಾರ್ಚರ್ ಕೊಡ್ಲೆ ಹೊರತು ಊಟ ಹಾಕಿಲ್ಲ. ಅಷ್ಟಕ್ಕೂ ಆ ರಾಕ್ಷಸಿ ಕೈಗೆ ನೀವು ಹೇಗೆ ಸಿಕ್ಕಿದ್ರಿ? ಅಂದ್ರೆ ನಿತ್ಯ ಫೋನ್ ಮಾಡಿ ತಕ್ಷಣ ಬಾ ಅಂತ ಹೇಳಿದ್ಲು. ಏನೋ ಕೆಲಸ ಹೇಳ್ತಾಳೆ, ನಿನ್ಗೆ ಹೇಳ್ದೇನೆ ಆ ಕೆಲಸ ಮಾಡಿ ಆ ಕಡೆ ನಿತ್ಯ ಮೆಚ್ಚುಗೆನ, ಈ ಕಡೆ ನಿನ್ ಮೆಚ್ಚುಗೆನ ಪಡ್ಕೋಬೇಕು ಅಂತ ಹೋದೆ. ಮೆಚ್ಚುಗೆಗೋಸ್ಕರ ಹೋಗಿ ಹಿಂಸೆ ಅನುಭವಿಸ್ಕೊಂಡ್ ಬಂದ್ರಲ್ರಿ ನೀವು. ಲೇ ಪೌಡ್ರು, ನಾನ್ ಇಲ್ದೆ ನೀನ್ ಯಾವ ಕೆಲ್ಸನಾದ್ರೂ ಮಾಡಕ್ಕಾಗತ್ತಾ? ತುಂಬಾ ದಿನ ಆದ್ಮೇಲೆ ವಾಪಸ್ ರೀ ಎಂಟ್ರಿ ಕೊಟ್ಟಿದ್ದೇನೆ, ಆಗ ಬೈಬೇಡ. ನಿಮ್ ಡಬ್ಬಾ ಎಂಟ್ರಿನೋ ನೀವು. ಇನ್ ಯಾವತ್ತು ನನ್ಗೆ ಹೇಳ್ದೇನೆ ಏನು ಮಾಡಬೇಡಿ, ಅರ್ಥ ಆಯ್ತಾ? ಹೌದು ಚಂದ್ರಿಕಾ, ಜೈನ ನಾವು ಕಿಡ್ನಾಪ್ ಮಾಡಿಲ್ಲ, ಆ ನಿತ್ಯ ಕೂಡ ಮಾಡಿಲ್ಲ, ಮತ್ಯಾರು ಮಾಡಿರ್ತಾರೆ? ಅದೇ ಅರ್ಥ ಆಗ್ತಾ ಇಲ್ಲ ರೀ. ಪೊಲೀಸ್ ಅವರೇನೋ ನಮ್ಮನ್ನ ಅನುಮಾನಿಸ್ತಿದ್ದಾರೆ. ಅಷ್ಟಕ್ಕೂ ಆ ಗಂಗಾ ವಿಷಯ ಏನಾಯ್ತು? ನಿತ್ಯಗೆ ಹೇಳಿದ್ಯಾ? ಇಲ್ಲ ರೀ, ಎಲ್ಲಾದ್ರೂ ದೂರ ಹೊರಟೋಗು ಅಂತ ಹೇಳಿದ್ದೆ. ನಿನ್ನೆ ರಾತ್ರಿ ಹೋಗಿದ್ದಾಳಂತೆ. ಆದ್ರೆ ಬೆಳಗ್ಗೆನೆ ದೇವಸ್ಥಾನದಲ್ಲಿ ಮಕ್ಳು ಕಾಣಿಸಿದ್ರು ಅಂತ ನಮ್ಮ ಅಜ್ಜಿ ಹೇಳಿದ್ರು. ಅಥವಾ ಆ ಗಂಗಾ ಮಕ್ಕಳು ವಾಪಸ್ ನಾಣಿ ಮನೆಗೆ ಬರಲ್ಲಲ್ವಾ? ಅಷ್ಟು ಹೇಳಿದ್ಮೇಲೂ ಕೂಡ ಹೇಗ್ ಬರ್ತಾರೆ? ದರಿದ್ರ ಅನುಮಾನ ನಿಮ್ದು. ಯಾವುದಕ್ಕೂ ಒಳ್ಳೇದು, ಆ ನಾಣಿ ಹೆಂಡತಿಗೆ ಫೋನ್ ಮಾಡಿ ಕೇಳೋಣ. ಹಲೋ, ಯಾರು? ನಾನ್ ಕಣೋ, ರಾಮಕೃಷ್ಣ ರಾವು. ಯಾವ ರಾಮಕೃಷ್ಣ ರಾವ್?
ಎ ರಾಮಕೃಷ್ಣ ರಾವು. ಯಾವ ರಾಮಕೃಷ್ಣ ರಾವ್? ಅದೇ ಕಣೋ, ಎ ರಾಮಕೃಷ್ಣ ರಾವು, ಚಂದ್ರಿಕಾ ಆಂಟಿ ಹಸ್ಬೆಂಡು. ಓಹೋ, ಪೌಡರ್ ಅಂಕಲ್ಲ? ಏನೋ, ನಿನ್ಗೂ ಕೂಡ ನನ್ ಪೌಡ್ರಾ? ಮತ್ತೆ ನಿಮ್ ಸಿಗ್ನೇಚರ್ ಅದೇ ಅಲ್ವಾ ತಾತ? ತಾತನ? ಹೌದು ಪೌಡರ್ ತಾತ. ಲೈ, ನನ್ಗೆ ಪೌಡ್ರು ತಾತನು ಅಂತ ನಿಮ್ಮ ಅಪ್ಪ ಹೇಳಿದ್ನಾ? ಅಪ್ಪ ಹೇಳ್ದೆ, ನಾನು ಹೆಂಗ್ ಹೇಳಿ ಪೌಡರ್ ತಾತ? ಛೀ, ದರಿದ್ರ ಜೀವನ. ತಗೋ, ನೀನೇ ಮಾತಾಡು. ಏನಾಯ್ತ್ರಿ? ಆ ಮರಿ ರಾಕ್ಷಸ ಕೇಶವ ನನ್ನ ತಾತ ಪೌಡ್ರು ಅಂತಿದ್ದಾನೆ. ಅರೆ, ಏನೋ ಸ್ವಲ್ಪ ಗ್ಯಾಪ್ ಬಂದ್ರೆ ನನಗೆ ಏಜ್ ಜಾಸ್ತಿ ಆಗೋಯ್ತು ಏನೋ. ಇದಕ್ಕೆ ಆ ಪೌಡರ್ ಡಬ್ಬನ ಬಿಡಿ ಅಂತ ಹೇಳಿದ್ದು. ನೀವೇನೋ ಅದನ್ನ ನಂಗೆ ಸೌತಿಯಾಗಿ ಮಾಡಿದ್ರಿ. ಹಲೋ ಕೇಶವ. ಹೇಳಿ ಅಮ್ಮಮ್ಮ. ಏಯ್, ನಿಮ್ಮಮ್ಮನ್ಗೆ ನಾನು ಅಮ್ಮ ಅಲ್ಲ, ಆಂಟಿ ಅಂತ ಕರಿ. ಹೇಳಿ ಆಂಟಿ. ಅಮ್ಮಮ್ಮ. ನಿಮ್ಮಮ್ಮನ್ ಕರಿಯೋ. ಓ, ನನ್ನ ಹತ್ರ ಮಾತಾಡಲ್ವಾ? ಯಾರೋ ಕೇಶವ ಫೋನಲ್ಲಿ? ವೈಫ್ ಆಫ್ ರಾಮಕೃಷ್ಣ. ಅಬ್ಬಾ, ಏನೋ ಈ ಮಾತುಗಳು. ಅವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಂತಾರೆ? ಫೋನ್ ಕೊಡು. ಹಲೋ, ಚಂದ್ರಿಕಾ ಮೇಡಮ್ ಅವರೇ, ಹೇಳಿ. ನಿಮ್ ಯಜಮಾನ್ರಲ್ಲಿ? ಗೊತ್ತಿಲ್ಲ ರೀ, ಬೆಳಿಗ್ಗೆನೆ ಹೋಗಿದ್ದಾರೆ, ಇನ್ನೂ ಮನೆಗ್ ಬಂದಿಲ್ಲ. ನಿಮ್ ಮನೆಗೆ ಯಾರಾದ್ರೂ ಬಂದ್ರಾ? ಯಾರು ಬರ್ಬೇಕ್ರಿ? ಅದೇ ಜಾನಕಿ ದೇವಿ ಮಕ್ಕಳ ಜೊತೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋದ್ಲಲ್ಲ, ಬೇರೆ ಯಾರಾದ್ರೂ ಬಾಡ್ಗೆಗ್ ಬಂದ್ರಾ ಅಂತ ಕೇಳ್ತಾ ಇದ್ದೀನಿ. ಜಾನಕಿ ಅದಕ್ಕೆ ಹೋಗಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು ರೀ? ನಿಮ್ ಯಜಮಾನ್ರ ಹೇಳಿದ್ರಮ್ಮ. ಓ, ಅದಕ್ಕೆ ಅವ್ರು ಯಾಕೆ ಹೋದ್ರು ಅಂತ ಗೊತ್ತೇ ಆಗ್ಲಿಲ್ಲ ರೀ. ಪಾಪ, ಚಿಕ್ಕ ಮಕ್ಳ ಜೊತೆಗೆ ಎಲ್ಲಿಗೆ ಹೋದ್ರೋ ಏನೋ. ಅವಳು ಹೊರಟೋಗಿದ್ದು ಒಳ್ಳೇದೇ ಮೀನಾಕ್ಷಿ. ಯಾಕ್ರಿ? ಆ ಪೊಲೀಸ್ ಅವ್ರ ಜೊತೆ ಅವ್ರಿಗೆ ಕಷ್ಟ ಆಗುತ್ತೆ. ಪೊಲೀಸ್ ಅವ್ರ ವಿಷಯನ ನಮ್ಮ ಯಜಮಾನ್ರೆ ನೋಡ್ಕೋತೀನಿ ಅಂತ ಹೇಳಿದಾರ್ರಿ. ಅದಕ್ಕೇನೋ ಮಕ್ಕಳು ಮನೆಗೆ ವಾಪಸ್ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದೇನ್ರಿ. ಪೂಜೆ ಬೇರೆ ಮಾಡ್ತಿದ್ದೀನಿ. ತಪ್ಪಾಗ ಕೂಡ ಆ ಕೆಲಸ ಮಾಡ್ಬೇಡ್ವೆ, ಅವ್ರು ವಾಪಸ್ ಬಂದ್ರು ಬರ್ತಾರೆ. ತಥಾಸ್ತು, ಅದಕ್ಕೆ ಮಕ್ಕಳು ಬಂದ್ಬಿಟ್ರು. ನಿಮ್ಗೆ ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನಾಯ್ತು ಚಂದ್ರಿಕಾ? ಗಂಗಾ ಮತ್ತೆ ಮಕ್ಕಳು ವಾಪಸ್ ಬಂದ್ರಂತೆ. ನಾನು ಹೇಳಿಲ್ವಾ ಅವ್ರು ವಾಪಸ್ ಬರ್ತಾರೆ ಅಂತ? ಅದು ಭಯ ಇಲ್ಲ ಬೇರೆ ಏನಾದ್ರೂ? ಒಂದ್ ಒಳ್ಳೆ ಕೆಲ್ಸ ಆದ್ರೂ ನಡಿಬೇಕು ಅಂತ ಕೇಳ್ಕೊಂಡಿದ್ದೀರಾ? ಗಂಗಾ ಮಕ್ಕಳು ವಾಪಸ್ ಬಂದಿದ್ದು ಒಳ್ಳೇದೇ ಅಲ್ವಾ ಚಂದ್ರಿಕಾ? ಅದು ಅವ್ರಿಗೆ ಒಳ್ಳೇದು, ನಮ್ಗೇನಲ್ಲ. ಪಾಪ ಚಿಕ್ಕ ಮಕ್ಕಳು ಇದ್ದಾರೆ, ಗಂಗಾ ಎಲ್ಲಿಗೆ ಹೋಗ್ತಾಳೆ? ಅವಳಿಗೆ ಅಯ್ಯೋ ಪಾಪ ಅಂದ್ರೆ ನಮಗ ಅನ್ಯಾಯ ಆಗತ್ತೆ. ಓ, ಈಗಾಗ್ಲೇ ಗಂಗಾ ನೋಡಿರೋದಕ್ಕೆ ಕಷ್ಟದಲ್ಲಿದ್ದೀವಿ. ನಾಳೆ ಗಂಗಾಗೆ ಹಳೇದ್ ನೆನ್ಪಕ್ ಬಂದ್ರೆ ಮೊದ್ಲು ಬಲಿ ಆಗೋದು ನಾವಿಬ್ರೆ. ನಿಜನೇ. ಆದ್ರೆ ಇಲ್ಲ, ಗೀದ್ರೆ ಇಲ್ಲ. ನಾಳೆ ಬೆಳಗ್ಗೆನೆ ಆ ಮನೆಗೆ ಹೋಗಿ ಗಂಗಾಗೆಲ್ಲಾದ್ರೂ ಹೋಗು ಅಂತ ಬಿಡ್ಸ್ ಹೇಳೋಣ. ಬೇಕು ಅಂದ್ರೆ ನಾವೇ ಒಂದ್ ಮನೆ ನೋಡ್ಕೊಡೋಣ. ಗಂಗಾ ನಮ್ ಪ್ಲೇಸಲ್ಲಿದ್ರೆ ನಮ್ಗೆ ತುಂಬಾ ಒಳ್ಳೇದ್ರಿ. ಸರಿ ಸರಿ, ನಿನ್ನ ಇಷ್ಟ. ಇಲ್ಲಿ ನೋಡು, ನನ್ನ ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡಬೇಡ, ತುಂಬಾ ಐಟಮ್ಸ್ ಇದೆ. ನೀವು ನಿಮ್ ತುಂಬಾ ರುಚಿಯಾಗಿದೆ ಚಂದ್ರಿಕಾ. ಥ್ಯಾಂಕ್ಸ್.